ಸ್ವಾಮಿ, ಮನದ ಬಯಕೆ ಕನಸಿನಂತೆ ನಿಮ್ಮ ಸತಿಯಾಗುವ ಈ ಪ್ರೀತಿಗೆ ಸ್ವಾಮಿಯ ಅಭಿಮಾನವನ್ನು ಇಟ್ಟು ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿ ನಾನು ನಿಮ್ಮ ಸತಿ ಅಂತ ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಈ ಶುಭ ದಿನದಂದು ನನ್ನ ಕೈಗಳಿಂದ ನಿಮಗೆ ಹಾಲು ಕೊಡುತ್ತಿರುವೆ, ತೆಗೆದುಕೊಳ್ಳಿ, ಹಾಲು ಕುಡಿಯಿರಿ. ಭಾರತಿ, ನವದಂಪತಿಗಳಾದ ನಂತರ ಸತಿಯಾದವಳು ತನ್ನ ಗಂಡನಿಗೆ ಪ್ರಥಮ ರಾತ್ರಿಯ ದಿನ ಮೊದಲ ಕಾಣಿಕೆಯಾಗಿ ಈ ಹಾಲು ಸಕ್ಕರೆ ನೀಡುತ್ತಾಳಲ್ಲ, ಇದರ ಮಹತ್ವ ನಿನಗೇನಾದರೂ ತಿಳಿದಿದೆಯಾ? ಇಲ್ಲ ಸ್ವಾಮಿ. ನೋಡು ಭಾರತಿ, ಮದುವೆ ಎಂಬುದು ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದು ಹೊಸ ಯುಗದ ಹೊಸ ಜೀವನದ ಹೆಬ್ಬಾಗಿಲು, ಸಂಸಾರಕ್ಕೆ ದ್ವಾರಬಾಗಿಲು. ಸತಿಪತಿಗಳಾದವರು ಸಂಸಾರದಲ್ಲಿ ಪ್ರೀತಿಯಲ್ಲಿ ಕ್ಷಣ ಕ್ಷಣಕ್ಕೂ ಈ ಹಾಲು ಸಕ್ಕರೆಯಂತೆ ಸಿಹಿಯಾಗಿ ಪವಿತ್ರವಾಗಿರಲಿ ಎಂದು ಸೂಚಿಸುವ ಸಂಕೇತವೇ ಈ ಹಾಲು ಸಕ್ಕರೆ. ಆಯಿತು ಸ್ವಾಮಿ, ನಿಮ್ಮ ವಾಣಿಯಂತೆ ಪ್ರತಿ ಕ್ಷಣ ಕ್ಷಣಕ್ಕೂ ನಾನು ಪವಿತ್ರರಾಗಿ ಹಾಲು ಜೇನಿನಂತೆ ನಿಮ್ಮ ಜೊತೆ ಬಾಳ್ತೀನಿ. ತೆಗೆದುಕೊಳ್ಳಿ, ಈಗಲಾದರೂ ಹಾಲು ಕುಡಿಯಿರಿ. ಭಾರತಿ, ಇನ್ನರ್ಧ ಹಾಲನ್ನ ನೀನು ಕುಡಿ. ಅಯ್ಯೋ ಪರವಾಗಿಲ್ಲ, ಸಂಪೂರ್ಣ ನೀವೇ ಕುಡಿಯಿರಿ. ಅಲ್ಲ, ಸಂಪೂರ್ಣ ಹಾಲು ನಾಳೆ ಕುಡಿದ್ರೆ ಅದು ಸ್ವಾರ್ಥ ಆಗತ್ತೆ. ಯಾಕಂದ್ರೆ ಅರ್ಧಾಂಗಿ ಅನ್ಸ್ಕೊಂಡವಳಿಗೆ ಪ್ರತಿಯೊಂದರಲ್ಲೂ ಅರ್ಧ ಪಾಲು ಸಿಗಲೇಬೇಕು. ತಗೋ ಇದನ್ನ. ನಿಮ್ಮ ಮಾತಿಗೆ ಉತ್ತರ ನೀಡುವಷ್ಟು ಸಮರ್ಥಳು ನಾನಲ್ಲ, ಕೊಡಿ. ಈ ನಮ್ಮಿಬ್ಬರ ಹೃದಯ ಈ ಹಾಲು ಸಕ್ಕರೆಯಂತೆ ಒಂದಾಗ್ಲಿ ಮಂಜು. ಹಾಗೆ ಆಗಲಿ ಭಾರತಿ. ಸರ್, ಯಾರಿದ್ದೀರಿ ಮನೆಯಲ್ಲಿ? ಯಾರಿರ್ಬೋದು ಶಿವಪೂಜೆ ಕಾಡಿಬಿಟ್ಟಾಗೆ? ಯಾರವರು? ಸರ್, ನಾನು ಪೋಸ್ಟ್ಮ್ಯಾನ್. ನಿಮ್ಮ ಹೆಸರಿನಲ್ಲಿ ಒಂದು ಟೆಲಿಗ್ರಾಮ್ ಬಂದಿದೆ, ತೆಗೆದುಕೊಳ್ಳಿ. ಏನಿರ್ಬೋದು ಅಂತ ಅರ್ಜೆಂಟ್ ವಿಷಯ? ಭಾರತಿ, ಅರ್ಜೆಂಟ್ ಆಗಿ ಬಾರ್ಡರ್ನಲ್ಲಿ ಯುದ್ಧ ನಡೀತಾ ಇದೆ ಅಂತೆ. ನಮ್ಮ ಕಮಾಂಡರ್ನಿಂದ ನನಗೆ ಪತ್ರ ಬಂದಿದೆ. ನಾನು ಅರ್ಜೆಂಟಾಗಿ ಹೋಗಲೇಬೇಕು. ಬಾ ಮಂಜು, ಈ ಟೆಲಿಗ್ರಾಮ್ ಇವತ್ತೇ ಬರಬೇಕಿತ್ತ? ಬರಲಿ ಬಿಡು ಭಾರತಿ, ತಪ್ಪೇನಿದೆ? ಕರ್ತವ್ಯದ ಕರೆಯಲ್ಲವೇ? ನಾನು ಹೋಗಲೇಬೇಕು. ನೀನು ಬೇಗ ನನ್ನ ಬ್ಯಾಗ್ ರೆಡಿ ಮಾಡಿಬಿಡು. ಮಂಜು, ಡೆಲ್ಲಿಯಿಂದ ನನಗೆ ಅರ್ಜೆಂಟಾಗಿ ಬರ್ಬೇಕಂತ ಟೆಲಿಗ್ರಾಮ್ ಬಂದಿದೆ. ನಿನಗೂ ಟೆಲಿಗ್ರಾಮ್ ಬಂದಿದೆಯೇನೋ? ಹೌದು ಸುಭಾಷ್, ನನಗೂ ಇವತ್ತೇ ಬಂದಿದೆ. ಹಾ, ಹಾಗಾದ್ರೆ ಬೇಗ ರೆಡಿಯಾಗು, ಇಬ್ಬರು ಸೇರಿ ಹೋಗೋಣ. ಹಾ ನೋಡು, ಟೈಮ್ ಬೇರೆ ಹೆಚ್ಚಾಗಿದೆ. ಆದಷ್ಟು ಬೇಗ ಟ್ರೈನ್ ಹೋಗುತ್ತೆ, ಬೇಗ ಹೋಗೋಣ ಬಾ. ಸುಭಾಷ್, ನಮ್ಮ ಮದುವೆಯಾಗಿ ಇವತ್ತಿಗೆ 4 ದಿನವಾಯಿತು. ಇಂದು ನಮ್ಮ ಪ್ರಥಮ ರಾತ್ರಿ. ಇಂದು ಅವ್ರು ನಿಮ್ಮ ಜೊತೆ ಬರುವುದಿಲ್ಲ, ಬೇಕಿದ್ರೆ ನಾಳೆ ಹೋಗ್ಲಿ. ಅತ್ತಿಗೆ, ಈ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ. ಅದಲ್ಲದೆ ನೀವು ಈ ಪರಿಸ್ಥಿತಿಯಲ್ಲಿ ಏನು ಹೇಳಿದ್ರು ನಿಮಗೆ ತಿಳಿಯುವುದಿಲ್ಲ. ಇನ್ನೇನು 4-6 ದಿವಸಗಳಲ್ಲಿ ನಾವು ವಾಪಸ್ ಬಂದು ಬಿಡ್ತೇವೆ. ವಾಪಸ್ ಬಂದು ಬಿಡ್ತೇವೆ. ಬೇಡ ಸುಭಾಷ್, ಬೇಡ, ದಯವಿಟ್ಟು ಅವರಿಗೆ ಒತ್ತಾಯ ಮಾಡಬೇಡಿ. ಭಾರತಿ, ನಿನ್ನ ಮಾತಿನ ಪ್ರಕಾರ ನಾನು ಈಗ ಯುದ್ಧಕ್ಕೆ ಹೋಗಬಾರ್ದು ಅಲ್ವಾ? ಹೌದು, ನೀವು ಹೋಗಲೇಬಾರ್ದು. ಯಾಕಂದ್ರೆ ಇವತ್ತು ನಮ್ಮ ಪ್ರಥಮ ರಾತ್ರಿ. ಈ ಶುಭ ದಿನದಂದು ನೀವು ಯುದ್ಧಕ್ಕೆ ಹೋಗೋದು ನನಗೆ ಯಾಕೋ ಸರಿ ಕಾಣದು.
ಅದಕ್ಕೆ ನೀವು ಹೋಗಲೇಬಾರ್ದು. ಭಾರತಿ, ಒಬ್ಬ ಸೈನಿಕನ ಹೆಂಡತಿಯಾದ ನಿನ್ನ ಬಾಯಿಂದ ಇಂಥ ಮಾತನ್ನ ನಿರೀಕ್ಷಿರಲಿಲ್ಲ. ಯುದ್ಧದ ಕರೆ ಅಂತ ಬಂದಾಗ ಪ್ರಾಣಕ್ಕೆ ಎದುರಿ ಮನೆಯಲ್ಲಿ ಕುಳಿತುಕೊಳ್ಳುವುದು ನಮ್ಮ ಭಾರತದ ಸೈನಿಕರ ರಕ್ತದಲ್ಲಿಯೇ ಇಲ್ಲ. ನೋಡು ಭಾರತಿ, ಇಂದು ನಿನ್ನ ಮಾತು ಕೇಳಿ ಈ ಹೂ ಮಂಚದ ಮೇಲೆ ನಿನ್ನ ರಸಿಕನಾಗಿ ನಿನ್ನ ತೋಳ ತಕ್ಕಿಯಲ್ಲಿ ನಾನು ಮಲಗಿಕೊಂಡರೆ ಅನ್ನ ನೀಡಿದ ಭರತ ಭೂಮಿ ನನ್ನನ್ನು ಮೆಚ್ಚಬಹುದೇ ಭಾರತಿ, ಮೆಚ್ಚಬಹುದೇ. ಸಾವಿಗಂಜು ಮನೆಯಲ್ಲಿ ಕೂಡುವುದು ಹೇಳಿತನ, ಮಾತೃಭೂಮಿಗಾಗಿ ವೀರಮರಣ ಬಂದರೂ ಎದೆಗುಂದದೆ ಹೋಗುವುದು ಶೂರತನ. ಮಂಜು, ಏನ್ ಹೇಳ್ತೀರಿ ನೀವು? ನೋಡು ಭಾರತಿ, ಹುಟ್ಟು ಸಾವು ಎರಡೂ ಇದ್ದದ್ದೇ. ಹುಟ್ಟು ಒಂದು ದಿನ, ಸಾವು ಒಂದು ದಿನ ಬಂದೇ ಬರುತ್ತದೆ. ಆ ಹುಟ್ಟು ಸಾವಿನ ಮಧ್ಯೆ ನಾವು ಬಿಟ್ಟು ಹೋಗೋ ಹೆಸರು ಮಾತ್ರ 100 ದಿನ. ಅಲ್ಲ, ಹುಟ್ಟಿದ ಪ್ರತಿ ಜೀವಿಗೂ ಒಂದಲ್ಲ ಒಂದು ದಿನ ಸಾವು ನಿಶ್ಚಿತ. ಆದರೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಅಂತಹ ವೀರ ಮರಣ, ಆ ಅದೃಷ್ಟ ಎಷ್ಟು ಜನರ ಪಾಲಿಗಿದ್ದ ಹೇಳು? ನಾನು ಸತ್ತರೂ ಚಿಂತೆ ಇಲ್ಲ, ನನ್ನ ಈ ನಿರ್ಧಾರ ಬದಲಾಗುವುದಿಲ್ಲ. ಅರಿಶಿಣದ ಈ ಮೈ ಹೋಗಿ ಶತ್ರುಗಳ ರಕ್ತದ ಒಕ್ಕಳಿಯಾಡಲೇಬೇಕು. ನಿಜ ಮಂಜು, ಒಬ್ಬ ಸೈನಿಕನಾಗಿ ಮಾಡಬೇಕಾದ ಕರ್ತವ್ಯವನ್ನು ಹೇಳಿದಿರಾ. ಈ ನಿಮ್ಮ ಅಭಿಮಾನಕ್ಕೆ ನಾನು ಮಾನ್ಯತೆ ಕೊಡಬೇಕು. ಒಂದು ನಿಮಿಷ ತಡೀರಿ, ಬಂದೆ. ಮಂಜು, ನೀವು ಹೇಳಿದ ಮಾತು ಸತ್ಯವಾಗಿದೆ. ನೀವು ಹೇಳಿದ ಈ ಮಾತು ಬರೀ ನಮ್ಮಂತ ಸೈನಿಕರಿಗಷ್ಟೇ ಅಲ್ಲ, ಭರತ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ನಿಮ್ಮ ಹಾಗೆ ದೇಶ ಪ್ರೇಮವಿರಬೇಕು. ಅಂದಾಗ ಮಾತ್ರ ಈ ಭರತ ಭೂಮಿಯ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯಲು ಸಾಧ್ಯ. ಮಂಜು, ಅಜರಾಮರವಾಗಿ ಉಳಿಯಲು ಸಾಧ್ಯ. ಹಾ ಸುಭಾಷ್, 2 ನಿಮಿಷ ಕಾಯ್ತಾ ಇರು. ಅಷ್ಟರಲ್ಲಿ ನಾನು ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ. ಆದಷ್ಟು ಬೇಗ ಹೋಗೋಣ. ಹಾ, ಬೇಗ ಬಂದ್ಬಿಡು. ಸುಭಾಷ್, ಅಲ್ಲಿ ಹೋದ್ಮೇಲೆ ನಿಮ್ಮ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಗಾಗ ನಮಗೆ ಫೋನ್ ಮಾಡ್ತಾ ಇರಿ. ಆಯ್ತು ಅತ್ತಿಗೆ. ಅದರಲ್ಲಿ ಊಟದ ಡಬ್ಬಿ ಇದೆ. ಅತ್ತಿಗೆ, ಇದರಲ್ಲಿ ತಿನ್ನೋದಕ್ಕೆ ಏನೇನು ಕಟ್ಟಿದ್ದೀರಾ? ಅದರಲ್ಲಿ ಹಪ್ಪಳ, ಸಂಡಿಗೆ ಎಲ್ಲವನ್ನೂ ಕಟ್ಟಿದ್ದೀನಿ. ನಿಮ್ಮನ್ನ ಕರೆದುಕೊಂಡು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಊಟ ಮಾಡಿಬಿಡಿ. ನೋಡಿದ್ರಿ, ನನಗೊಬ್ಬರಿಗೆ ಸಾಲೋದಲ್ಲ ಇದು. ಮಾಡಬೇಡಪ್ಪ, ನನ್ನ ಗಂಡನಿಗೆ ಸ್ವಲ್ಪ ಕೊಡು. ಆಯ್ತು ಆಯ್ತು, ಕೊಡ್ತೀವಿ. ಅತ್ತಿಗೆ, ಇನ್ನೊಂದು ಮಾತು. ಏನಪ್ಪ ಅದು? ಅದು 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 ನೀವು ಬೈಬಾರ್ದು. ನಾನು ಯುದ್ಧದಿಂದ ಬಂದ್ಮೇಲೆ ನನಗೊಂದು ಹುಡುಗಿ ಮದುವೆ ಮಾಡಿ. ತುಂಟ, ಇಷ್ಟೆಲ್ಲ ಆಸೆ ಐತೆ ನಿನಗ? ಅಲ್ಲ, ಹುಡುಗಿ ನೀನ್ ನೋಡ್ಕೊಂಡೆ ಅಥವಾ ನಾವೇ ನೋಡ್ಬೇಕಾ? ಅಂತ ದೊಡ್ಡ ಸಾಹಸ ಕೆಲಸ ಆಗೋದಿಲ್ಲ ನನಗೆ. ಹಾ, ನೀವು ಯಾವ ಹುಡುಗಿನ ತೋರಿಸ್ತಿರೋ ಕಣ್ಣು ಮುಚ್ಕೊಂಡು ಆ ಹುಡುಗಿ ತಾಳಿ ಕಟ್ಬಿಡ್ತೀನಿ ಅಷ್ಟೇ. ಅಲ್ಲಪ್ಪ, ನಾವ್ ಎಂತ ಹುಡುಗಿನ ಹತ್ರ ತೋರಿಸಿದ್ರು ಹೌದು, ಅವ್ಳು ನೋಡೋದಕ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಂತ ಹುಡುಗಿ ತೋರಿಸಿದ್ರು ನಾವು ತಾಳಿ ಕಟ್ತೀನಿ. ಅಯ್ಯೋ, ನನ್ನ ವೈದ್ಯ ಭಾಷಾ ನೀವು. ಮಂಜು, ತೆಗೆದುಕೊಳ್ಳಿ ಬ್ಯಾಗ್. ಮತ್ತೆ ಯಾವಾಗ ಬರ್ತೀರಾ? ಭಾರತಿ, ಆದಷ್ಟು ಬೇಗ ಬರ್ತೀನಿ. ಯುದ್ಧ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆದೀತು. ಬೋಲೋ
ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಭಾರತಿ, ನಾನು ಹೋಗ್ತೀನಿ. ಅಂಜು, ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಆಯ್ತು ಭಾರತಿ, ಹೋಗಿ ಬರ್ತೀನಿ. ನಗ್ನಗ್ತಾ ಕಳಿಸ್ಕೊಡು. ಸರಿ, ಆದಷ್ಟು ಬೇಗ ಬಂದ್ಬಿಡಿ. ಬರ್ತೀನಿ ಭಾರತಿ. ಸರಿ, ಹುಷಾರು. ನಾನು ಹೋಗುವಾಗ ನಿನಗೊಂದು ಮಾತು ಹೇಳ್ತೀನಿ. ಈ ಮಾತು ಯಾವತ್ತೂ ನಿನ್ನ ತಲೆಯಲ್ಲಿ. ಮಳೆ ಬಂದಾಗ, ಮಂಜು ಸುರಿದಾಗ, ನಿನ್ನೆಗಳು ಕಳೆದು ಹೋದಾಗ, ಈ ಜನರೆಲ್ಲ ನನ್ನ ಮರೆತಾಗ, ನಾನು ಬದುಕಿಲ್ಲ ಅಂತ ಅವರು ಹೇಳಿದಾಗ, ನೀನು ನನಗೋಸ್ಕರ ಕಾಯ್ತಾ ಇರು. ನಾನು ಬಂದೇ ಬರ್ತೀನಿ. ನೀನು ನಿತ್ಯ ಇಡುವ ಸಿಂಧೂರದಲ್ಲಿ, ನೀನು ಮುಡಿದ ಮಲ್ಲಿಗೆಯಲ್ಲಿ, ನಿನ್ನ ಕೈ ಬಳೆ ಸದ್ದಿನಲ್ಲಿ, ನಿನ್ನ ಕೊರಳ ತಾಳಿಯಲ್ಲಿ ನಾನು ಸದಾ ಜೀವಂತವಾಗಿರ್ತೀನಿ. ನನಗೆ ಶುಭ ಹಾರೈಸು. ಸರಿ, ಹುಷಾರು. ಹೋಗಿ ಬನ್ನಿ, ಆದಷ್ಟು ಬೇಗ ಬಂದ್ಬಿಡಿ. ನಮಸ್ಕಾರ ರೀ ಸಾಹೇಬ್ರ, ಆರಾಮದ್ರಲ್ಲ? ನಮಸ್ಕಾರ ಗೋವಿಂದಪ್ಪನವ್ರಿಗೆ. ಮತ್ತ ಆರಾಮೇನ್ರಿ? ಎಲ್ಲಿ ಆರಾಮ್ ತರ್ತೀರಿ ಸಾಹೇಬ್ರ, ಎಲ್ಲಿ ಆರಾಮ್ ತರ್ತೀರಿ? ಬಡವರಾಗಿ ಹುಟ್ಟಬಾರ್ದ್ರಿ, ಹುಟ್ಟಬಾರ್ದ್ರಿ. ಹುಟ್ಟಿದ್ರ ಶ್ರೀಮಂತರ ಮನ್ಯಾಗ ಹುಟ್ಟಬೇಕು ನೋಡ್ರಿ. ಸರ್, 2 ಟಿಕೆಟ್ ತಗೋರ್ಲ. ಎದ್ರ ಟಿಕೆಟ್ ರೀ ಇವು? ಇವ್ರಿ ಡ್ಯಾನ್ಸ್ ಪ್ರೋಗ್ರಾಮ್ ರೀ. ಡ್ಯಾನ್ಸ್ ಪ್ರೋಗ್ರಾಮ್ ನಮ್ಮೂರಲ್ಲಿ ಇದೇನ್ರಿ ಎಸಯ್ಯ? ಜನರಿಗೆ ಟಿಕೆಟ್ ತಗೊಳ್ಳಿ ಅಂತ ದುಂಬಾಲ್ ಬೀಳಬಾರ್ದು. ನಮ್ಮ ಕಲೆ ಬೆಚ್ಚಿ ಅವರೇ ಟಿಕೆಟ್ ತಗೊಂಡು ಬರ್ಬೇಕು. ಕಲಾವಿದರಿಗೂ ಸ್ವಾಭಿಮಾನ ಇರ್ಬೇಕು ಅನ್ರಿ, ಸ್ವಾಭಿಮಾನ ಇರ್ಬೇಕು. ಹಾ ಇರ್ಲಿ, ಇವೇ ಟಿಕೆಟ್ ತಗೋತೀನಿ. ಖಂಡಿತ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಬಂದೇ ಬರ್ತೀನಿ. ಓಕೆ ಓಕೆ ಸರ್, ಬಂದ ಬಿಡ್ಬೇಕು. ನೀವು ಮರಿಬಾರ್ದ್ರೆ ಒಟ್ಟ ಬಂದೇ ಬರ್ತೀನಿ. ಹೇಗೂ ರೂಪಾಳ ನೃತ್ಯವನ್ನು ನೋಡಬೇಕೆಂದು ಬಹಳ ದಿನಗಳಿಂದ ಆಸೆ ಇತ್ತು. ಇಂದು ತಾನಾಗಿಯೇ ಕೂಡಿ ಬಂದಿದೆ. ಬಟ್ ಏನ್ ಮಾಡೋದು, ಅರ್ಜೆಂಟ್ ಆಗಿ ನಾನು ಮದ್ರಾಸಿಗೆ ಬೇರೆ ಹೋಗ್ಬೇಕು. ಇರ್ಲಿ, ಇನ್ನೂ 1 ಅವರ್ ಟೈಮ್ ಇದೆ. ರೂಪಾಳ ಹತ್ರ ಹೋಗಿ ಈ ನನ್ನ ಬಯಕೆಯನ್ನು ಈಡೇರಿಸುವೆಯಾ ಎಂದು ಕೇಳಿದರೆ, ಅವರ ಮನೆಯಲ್ಲಿ ಏಕೆ ನನ್ನ ಸಲುವಾಗಿ ನೃತ್ಯ ಮಾಡಬಾರದು? ಏನಾದ್ರೂ ಇರೋ 1 ತಾಸಿನಲ್ಲಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ಲಿ ಬಿಡಬೇಕು ಅವರ ಮನಸ್ಸನ್ನ. ಹೋಗ್ತೀನಿ, ನೃತ್ಯ ಮಾಡಿಸ್ತೇನೆ. ನನ್ನ ಆಸೆ ತೀರಿಸ್ಕೊತೀನಿ. ರೂಪಾ, ರೂಪಾ, ಯಾರಿದ್ದೀರಿ ಮನೆಯಲ್ಲಿ? ಓಹೋ, ದೀಪಾ, ಬನ್ನಿ ಕೂತ್ಕೊಳ್ಳಿ. ಹಾ ಇರ್ಲಿ. ಯಾಕೆ ಮನೆಯಲ್ಲಿ ಯಾರಾದ್ರೂ ಇದ್ದಾರಾ?
ಯಾರೂ ಇಲ್ಲ, ಎಲ್ಲರೂ ಕಲಾಭವನಕ್ಕೆ ಹೋಗಿದ್ದಾರೆ. ಹಾ ನೋಡಿ, ವಿಷಯ ಹೇಳೋದನ್ನೇ ಮರೆತು ಬಿಟ್ಟಿದೆ. ಇಂದು 10 ಗಂಟೆಗೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. 1 ಗಂಟೆ ಕಾರು ಲೇಟಾಗಿ ಬರುತ್ತೆ. ಕಾರು ಬಂದ ತಕ್ಷಣ ನನ್ನೊಂದಿಗೆ ನೀವು ಬರಬೇಕು. ನೋಡಿ ಕರ್ವೇದ, ಮುಂಚಿತವಾಗಿ ಈ ವಿಷಯ ಏನು ಹೇಳಿಲ್ಲ ಅಂತ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಬೇಡಿ ರಾಜಾ. ರೂಪಾ, ನಾನು ಯಾವತ್ತಾದರೂ ನಿನ್ನ ಬೇಗೆ ಕೋಪಿಸಿಕೊಂಡಿರುವುದುಂಟೆ? ನೀನು ಹೇಳದೇ ಇದ್ರೂ ಪರವಾಗಿಲ್ಲ, ವಿಷಯ ಗೊತ್ತಾಯ್ತು, ಅದಕ್ಕೆ ನಿನ್ನನ್ನು ಮೀಟ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ಹಾ, ಕೂತಿಕೊಳ್ಳಿ, ನಿಮಗೋಸ್ಕರ ನಾನು ಕಾಫಿ ತೆಗೆದುಕೊಂಡು ಬರ್ತೀನಿ. ಬೇಡ ಬೇಡ ರೂಪಾ, ಇದು ಕಾಫಿ ಕುಡಿಯುವ ಸಮಯವಲ್ಲ. ನಾನು ಅರ್ಜೆಂಟ್ ಆಗಿ ಮದ್ರಾಸಿಗೆ ಬೇರೆ ಹೋಗ್ಬೇಕು. ಕೇವಲ ಒಂದೇ 1 ಗಂಟೆ ಟೈಮ್ ಇದೆ. ಸುಮ್ಮನೆ ನಿನ್ನನ್ನ ಮೀಟ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ನೀವು ನೋಡಲ್ವೇ? ಹೋಗಿಪ್ಪ, ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಮಗೆ. ಓಹೋ, ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಬೇಕಾ? ನೋಡ್ಬಹುದು, ಬಟ್ ನೀನ್ ಮನಸ್ಸು ಮಾಡಿದ್ರೆ ಮಾತ್ರ. ಏನು? ನಾನ್ ಮನಸ್ಸು ಮಾಡ್ಬೇಕಾ? ಅದ್ ಹೇಗ್ರಿ? ನೋಡ್ ಚಿನ್ನ, ಈ ನಲ್ಲ ನಿನಗೆ ಬೇಕಾದ್ರೆ ಇಲ್ಲಿ ಯಾಕೆ ನೃತ್ಯ ಮಾಡಬಾರ್ದು? ಇದೇನ್ರಿ ಇದು? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ನೋಡಿ ನಗ್ತಾರೆ. ನೋಡ್ರಪ್ಪ, ಈ ಸಮಾಜಕ್ಕೆ ಹೆದರಬೇಡ. ಈ ಸಮಾಜ ಕುತ್ರು ಒಂದ್ ಮಾತಾಡುತ್ತೆ, ನಿತ್ರು ಒಂದ್ ಮಾತಾಡುತ್ತೆ. ಸಮಾಜದ ಬೆನ್ನತ್ತಿ ಹೋದ್ರೆ ಈ ಕಲಿಯುಗದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡುರಪ್ಪ, ನೀನು ನನಗೆ ನಗಿಸಿ ನೀನು ನಕ್ಕರೆ ಅದೇ ಹಾಲು ಜೇನು ಸಕ್ಕರೆ ಅಲ್ವಾ? ಸರಿ, ಹಾಗಾದ್ರೆ ನನ್ನೊಂದಿಗೆ ನೀವು ಹಾಡ್ಬೇಕು. ಧಾರಾಳವಾಗಿ ಬನ್ನಿ ಹಾಗಿದ್ರೆ.
ಅಲ್ಲಿ ನೋಡಿ ಕಾರ್ ಬಂದಂತಾಯ್ತು. ಬನ್ನಿ ಹೋಗೋಣ. ಹೌದಾ, ನಡೆ ಹೋಗೋಣ. ಬನ್ನಿ.